ಇವತ್ತು ಕೆರೆ ತುಂಬ ಯೋಜನೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯೋಜನೆ ಅನುಮೋದನೆ ಅವಪಟ್ಟಾಯಿತು. ಈಗ ಮತ್ತೆ ಅದೇ ಸರ್ಕಾರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಸೊ ನಾವು ಕೇವಲ ಅದು ವೀಕ್ಷಣೆ ಮಾಡಲಿಕ್ಕೆ ಮಾತ್ರ ಬಂದಿದ್ವಿ. ಈಗಾಗಲೇ ಚಾಲ್ತಿಯಲ್ಲಿ ಇದೆ ಸ್ಕೀಮು. ನಾನು ನೋಡಬೇಕು, ಯಾಕಂದ್ರೆ ಭಾಳ ದೊಡ್ಡ 88 ಕೆರೆಗೆ ತುಂಬೊಂದು ಒಂದು ಬೃಹತ್ ಯೋಜನೆ. ನಾವು ನೋಡಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕಂತ ಬಂದಿದ್ವಿ ಅಷ್ಟೇ. ಶಾಸಕರು ಬರಲೇಬೇಕಂತ ಹೇಳಿದರು. ನನಗೂ ನೋಡೋ ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಸೊ ಇದರಿಂದ ರೈತರಿಗೆ ಅನುಕೂಲ ಆಗಲಿ, ಕುಡಿಯುವ ನೀರಿನ ಕೂಡ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಈ ಯೋಜನೆ ಭಾಳಷ್ಟು ಅನುಕೂಲ ಆಗ್ತದೆ. ಸರ್, ಮೊನ್ನೆ ಮೀಟಿಂಗ್ ಮಾಡಿದ್ರಿ, ಮೀಟಿಂಗಲ್ಲಿ ಸ್ಟಾರ್ಟ್ ಆಗಿಲ್ಲ ಸರ್, ಎಲ್ಲ ಮಾಡಿದ್ದಾರೆ. ನೀರು ಕಡಿಮೆ ಅದೇ ನೀರು ನಂದು ಸ್ಟಾರ್ಟ್ ಆಗೈತಿ. ಇವ್ರು ಹೇಳಿದ ಮೇಲೆ ಮಾರ್ಗದರ್ಶನ ಸ್ಟಾರ್ಟ್ ಆಗೈತಿ, ಮಡ್ಡು ಸ್ಟಾರ್ಟ್ ಆಗೈತಿ. ಎಲ್ಲ ಏತ ನೀರಾವರಿಗಳು ಅವಕ್ಕೆ ವಿದ್ಯುತ್ ಸಂಪರ್ಕ ಕಡಿತ ಆಗಿ ಒಂದಿಷ್ಟು ಬಂದ್ ಆಗಿದ್ದಾವೆ, ಕಳ್ಳತನ ಆಗಿದ್ದಾವೆ. ಒಂದು 4-5 ದಿವಸ ಟೈಮ್ ತೊಗೊಂಡ್ರು ಅವ್ರು, ಯಾಕಂದ್ರೆ ಅದು ಓರೈಲಿಂಗ್ ಮಾಡಬೇಕು, ರಿಪೇರ್ ಮಾಡ್ಬೇಕಂತ. ಸೊ ಬಹುಶಃ ಸ್ಟಾರ್ಟ್ ಇರಬೇಕು ಅದು. ಯಾಕಂದ್ರೆ ನನಗೆ ಅದೇ ದಿವಸ ವಾಟ್ಸಪ್ಪಲ್ಲಿ ತೋರಿಸಿದ್ದಾರೆ, ಒಂದು 2-3 ಸ್ಕೀಮ್ ಸ್ಟಾರ್ಟ್ ಇದ್ದಾರೆ. ಅಧಿಕಾರಿಗಳು ಸಭೆಯಲ್ಲಿ ಹೂ ಅಂತಾರೆ, ಯಾವುದೇ ಕೆಲಸ ಮಾಡಲ್ಲ. ಒಂದು ಜಿಲ್ಲಾಡಳಿತದಿಂದ ಒಂದು ನೋಟಿಸ್ ಕೊಡತ್ತಿಲ್ಲ, ಒಬ್ಬನ ಸಸ್ಪೆಂಡ್ ಮಾಡತ್ತಿಲ್ರಿ. ಇರೋ ತಪ್ಪನ್ನ ಎತ್ತಿ ತೋರಿಸಿ ಸುದ್ದಿ ಪ್ರಸಾರ ಆದ ನಂತರ ಅದಕ್ಕೊಂದು ರಿಯಾಕ್ಷನ್ ಇರಂಗಿಲ್ಲ ಜಿಲ್ಲಾಡಳಿತದಿಂದ. ಸರ್, ನೀವು ಮೀಟಿಂಗ್ ಮಾಡಿದಾಗ ಎಲ್ಲ ಹೂ ಒಂದು ಹೋಗ್ಬಿಡ್ತಾರೆ ಸರ್. ಒಂದಿನ 2 ದಿನ ಸ್ಟಾರ್ಟ್ ಆಗಿದಾವೆ ಸರ್, ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಬಂದಿದ್ದಾವೆ. ಈಗ ಮತ್ತೆ ನೋಡ್ತೀವಿ, ಮತ್ತೆ ರಿವ್ಯೂ ಮಾಡ್ತೀವಿ, ಇವತ್ತೇ ಮಾಡ್ತೀವಿ, ಅದನ್ನು ಮಾಡ್ತೀವಿ. ಸರ್, ರಾಜ್ಯವನ್ನ ಬರಗಾಲ ಪೀಡಿತ ರಾಜ್ಯ ಅಂತ ಘೋಷಣೆ ಮಾಡ್ಬೇಕು, ಆದರೆ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕಾರಣ ಅಂದರೆ ಬೊಕ್ಕಸದಲ್ಲಿ ಹಣ ಇಲ್ಲ. ನಿಮ್ಗೆ ಯಾರು ಹೇಳಿದ್ರು? ಅವ್ರ ದಿವಸ ಹೇಳ್ತಾರೆ, 3 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಮತ್ತು ಈ ಯೋಜನೆ ಹೆಂಗಾಯ್ತು ಅದ ದುಡ್ಡಿಲ್ಲ, ಈ ರಸ್ತೆ ಹೆಂಗಾಯಿತು. ಮತ್ತು ಈಗಾಗಲೇ ಸುಮಾರು ಎಷ್ಟು ನಿಮ್ಮ ಹಾವೇರಿ ಜಿಲ್ಲೆಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ 10 ಕೋಟಿ ಬ್ರಿಡ್ಜ್ ಕೊಟ್ಟಿದ್ದೀವಿ. ಎಷ್ಟೇ 10 ಕೋಟಿ 60 ಕೋಟಿ ಆಯಿತು. ಪ್ಲಸ್ ಅದಲ್ಲ ನಮ್ಮ ಇಲಾಖೆ ಬಿಟ್ಟರೆ ಅದು. ಆಮ್ಯಾಗೆ ದೊಡ್ಡದಾಗಿ ವರ್ಧಾ ನದಿಗೆ 2 ನದಿ ಬ್ರಿಡ್ಜ್ ಕೊಡ್ತಾ ಇದ್ದೀವಿ, 35 crores ಅಷ್ಟೇ. ಒಂದು ರುದ್ರಪ್ಪ ಲಂಬಾಣಿ, ಇನ್ನೊಂದು ಪಠಾಣ ಅವ್ರದ್ದು, ಇದು ಮಾನ್ಯ ಅವ್ರದ್ದು. ಸೊ ಆ ಕಡೆ ನಿಮ್ಮ ತುಂಗಭದ್ರಾಗೆ ಒಂದು SS ಮಲ್ಲಿಕಾರ್ಜುನ ಹಿಡಿದು ಕೊಟ್ಟಿದ್ದೀವಿ. ಆಮ್ಯಾಗೆ ಲತಾ ಮೇಡಮ್ ಅವರು ಹರಪನಹಳ್ಳಿ. ಸೊ ನಾವು ಕೊಡ್ತಾಯಿದ್ದೀವಿ. ಸುಮ್ಮನೆ ಅವ್ರು ಯಾವುದೋ ಹೇಳಿದ್ರಂತಂತೆ ನೀವು ಹೇಳೋಕ್ಕಲ್ಲ, ದುಡ್ಡಿದೆ ಹೆಂಗೆ ಗಾಡಿ ಓಡಬೇಕಲ್ಲ, ಒಬ್ಬರ್ತದೆ ಸರ್. ಅದು ಬರಗಾಲ ಅಂತ ಘೋಷಣೆ ಮಾಡ್ತೀರಾ ಹೆಂಗೆ? ಇದೇ ರೀತಿ ಮಳೆ ಹೋದರೆ ಮತ್ತೆ ಬೆಳೆ ಒಣಗ್ತಾ ಇದೆ. ನೋಡಿ, ಅದಕ್ಕೆ ನಾರ್ಮ್ಸ್ ಇದೆ, ಟರ್ಮ್ಸ್ ಕಂಡೀಷನ್ ಇದೆ. ಅದು ಫುಲ್ಫಿಲ್ ಆದರೆ ಖಂಡಿತ ಮಾಡ್ತಾರೆ. ಈಗ ಏತ ನೀರಾವರಿ ಒಂದು ಕಡೆ ಚಲೋ ಮಾಡಿಲ್ಲ, ಈಗ ಇನ್ನೊಂದು ವಾರ ಹೋದರೆ ಅದು ವರ್ಧಾ ನೀರು ಹೋಗುತ್ತೆ. ಅಲ್ಲೆಲ್ಲ ಬಳಸ್ಕೋಬೇಕಂತ ಅದೇ ದಿವಸ ಹೇಳಿದ್ದೀವಿ. ಇದು ನಿಮ್ಮದು ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಹಂಗೆ ಮಾಡ್ತಾರೆ ಅವರು. ನೀರು ಬಂದಾಗ ಅದನ್ನು ಹುಡುಕಾಡಕ್ಕೆ ಶುರು ಮಾಡ್ತಾರೆ. ನಿಮ್ಮ ಬರೀ ಹಾವೇರಿ ಸಮಸ್ಯೆ ಅಲ್ಲಿದು. ನದಿಯಲ್ಲಿ ನೀರಿದ್ದಾಗ ಮೋಟರ್ ಸುತ್ತೈತಿ, ಕರೆಂಟ್ ಹೋಗಿದೆ ಅಂತ ಇಡೀ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೇ ಸಮಸ್ಯೆ. ಸುಮ್ಮನೆ ನಾವು ಅದ್ರ ಬಗ್ಗೆ ನಮ್ಗೆ ಹೆಚ್ಚು ನಾಲೆಜ್ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತ ನಾವು ಅಡ್ವಾನ್ಸ್ ಆಗಿ ಅದನ್ನು ರಿಪೇರ್ ಮಾಡಿಸಿರ್ತೀವಿ. ಇಲ್ಲಿ ನೀವು ಒಂದು ಸಾರಿ ಸುಳ್ಳು ಹೇಳ್ತಾರೆ ಅಧಿಕಾರಿಗಳು, ಏನು ಮಾಡಲಿಕ್ಕಾಗಲ್ಲ. ಅದನ್ನೇ ಸರಿ ಮಾಡ್ಕೊಂಡು ಹೋಗೋದು ವ್ಯವಸ್ಥೆ ಅಷ್ಟೇ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ತಾವಲ್ಲ ಸರ್, ಬ್ಯಾರೇಜಿಂದ ಹೆಚ್ಚು ಕಡಿಮೆ 3 ವರ್ಷ ಸರ್. ಬ್ಯಾರೇಜ್ ಗೇಟ್ ಹಾಕ್ತಾರಲ್ಲ ರೀ, ನೀರು ಪೋಲ್ ಆಗಿ ವರ್ಷ ಅರ್ಧ ನೀರು ಅದ್ರಾಗ ಹಾರ ಹೋಗ್ಬಿಡುತ್ತೆ ಸರ್. ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಇದುವರೆಗೂ ಮಾಡಬೇಕು. ಭಾಳಷ್ಟು ಕಡೆ ಮಾಡೋಲ್ಲ, ರಿಪೇರ್ ಮಾಡೋಲ್ಲ, ಗೇಟು ಕಳವಾಗಿರ್ತಾವ, ಇವೆಲ್ಲ ಸಮಸ್ಯೆ ಇದೆ. ಅಧಿಕಾರಿಗಳೇ ಚಾಂಬಿಲೇನಿಲ್ಲ, ನಿರ್ಲಕ್ಷ್ಯ ಅಷ್ಟೇ. ರಿವ್ಯೂ ಮೀಟಿಂಗ್ನಾಗ ನಿಮಗೆ ಕೊಡೋ ಬುಕ್ಲೆಟ್ನೊಳಗೆ 100% ಸಾಧನೆ, 90% ಗುರಿ ಇವ ಇರ್ತಾವೆ ಸರ್. ಅಲ್ಲಿ ಗುರಿನೂ ಇರಂಗಿಲ್ಲ, ಸಾಧನೆನೂ ಇರಂಗಿಲ್ಲ. ನಾನು 28 ವರ್ಷ ಆಯ್ತು ಶಾಸಕರಾಗಿ. ಅಂತ ಬುಕ್ಲೆಟ್ ನೋಡಿದ್ದೀವಿ, ಅದು ಎಷ್ಟು ನಿಜ ಇರ್ತೈತಿ ಎಲ್ಲ ಗೊತ್ತಿರ್ತೈತೆ ನನಗೆ. ಆದರೂ ಕಣ್ಣಿನಿಂದ ಸೊನ್ನೆಯಿಂದ ಅದು ಸರಿ ಮಾಡೋಕೆ ಪ್ರಯತ್ನ ಮಾಡೋದು ಅಂದರೆ ತಿಳ್ಕೊಬೇಕು ಅವರೇ. 28 ವರ್ಷ ಆಯ್ತು ನಾನು ಶಾಸಕನಾಗಿ. ಭಾಳಷ್ಟು KDP ಮುಖ್ಯಮಂತ್ರಿಗಳ ಸಭೆ, ಭಾಳಷ್ಟು ಸಭೆ ನೋಡಿದ್ದೀವಿ, ಹಂಗೆ ಕೊಟ್ಟಿರ್ತಾರೆ. ಸೊ ಅದನ್ನು ಇದರಲ್ಲಿ ಸರಿ ಮಾಡಿ ಅವ್ರನ್ನ ಕೆಲಸ ತೊಗೊಳೋದೊಂದೇ ಸರಿ ದಾರಿ. ಬೆಳಗಾವಿಯಲ್ಲಿ RSS ಸಭೆಗೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ತಾವು ಹೇಳ್ತಾರೆ. ತಮ್ಮ ಅಭಿಮಾನಿಗಳಲ್ಲಿ ಎಲ್ಲೋ ಒಂಥರ ಅಸಮಾಧಾನ ಕಾರಣ ಆಗಿದೆ. ಏನು ಅಸಮಾಧಾನ? ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ನನ್ನ ಡ್ಯೂಟಿ ಅದು. ಇಲ್ಲಿ ನಮ್ಮ ಅಭಿಮಾನಿ, ನಮ್ಮ ಸಂಘಟನೆ, ನಮ್ಮ ಸಿದ್ಧಾಂತ ಪ್ರಶ್ನೆ ಬರೋದಿಲ್ಲ. ಆ್ಯಸ್ ಎ ಮಿನಿಸ್ಟರ್ ರಾಜಿ ಮಾಡ್ಕೊಂಡ್ರ ಅಂತ ಅದೇ ಹಂಗೆ ಮಂತ್ರಿ ಆಗಿ ನಾನೇನು ಬಂದ್ ಮಾಡ್ಬೇಕದು. ಯಾಕಂದ್ರೆ ಬೆಳಗಾವಿಯಲ್ಲಿ ಸಭೆ ನಡೆದಾಗೆಲ್ಲ ಗಲಾಟೆಗಳಾಗಿದ್ದಾವೆ, ಹತ್ಯೆಗಳಾಗಿದ್ದಾವೆ ಅನ್ನುವಂಥ
ಎಲ್ಲೇ ಬೈಠಕ್ ಆದ್ರೂ ಅದ್ರ ನೆಕ್ಸ್ಟ್ ಗಲಾಟೆಗಳಾಗಲ್ಲ ಸಚಿವರು ಹೇಳಿರತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ರು. ಇಲ್ಲ ಹಂಗೇನಾಗಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಸರ್ಕಾರ ಇದೆ, ಅದನ್ನು ನಿಯಂತ್ರಣ ಮಾಡ್ತಾರೆ. ಸರ್ ಒಂದ್ ಕಡೆ ಗೃಹ ಸಚಿವರು ಹೇಳ್ತಾರೆ ಸರ್, ಈಗ ಗೃಹ ಸಚಿವರು ಹೇಳ್ತಿದ್ದಾರೆ RSS ಅನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಬೆಳಗಾವಿಯಲ್ಲಿ ಸಭೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ನೀವು ಸಹಕಾರ ಕೊಡ್ತೇನೆ ಅಂತ ಹೇಳ್ತಿದ್ದೀರಾ. ಸ್ಥಳೀಯ ಸಚಿವರ ವಿರುದ್ಧ ಅಂದ್ರೆ ಈಗ ಏನು ಮಾಡ್ಬೇಕು ಹೇಳಿ, ನೀವೇ ಸಜೆಷನ್ ಮಾಡಿ, ನನಗೆ ನೀವೇ ಸಜೆಷನ್ ಮಾಡಿ ಏನು ಮಾಡ್ಬೇಕು ನಾನು ಹೇಳಿ. ಸರ್ RSS ನೋಂದಣಿ ಕೇಳ್ತಾ ಇದ್ದೀವಿ, ನೀವೆಲ್ಲನೂ ನೋಂದಣಿ ಇದೆಯಾ ಅನ್ನೋಂಥ ಪ್ರಶ್ನೆ. RSS ನೋಂದಣಿ ಕೇಳ್ತಾರೆ, ಹಿಂದಕ್ಕೆ ನೋಂದಣಿ ಇದೆ ಅಂತ ಕೇಳ್ತಾರೆ. ಇರ್ಬೋದು, ಮಾಡಿದ್ದಾರೆ, ನೋಂದಣಿ ಇದೆ. ನನ್ನ ಲೆಕ್ಕಲೆ ಕೈಯಿಂದ ನೋಂದಣಿ ಆಗಿದೆ. ಹಿಂದೆ ಯಾರ್ದೋ ಹೆಸರಲ್ಲಿ ಒಂದು ಇದೆ, ಇಲ್ಲಂತ ಇಲ್ಲ. ಸಂಘಟನೆಗಳು ಸಣ್ಣ ಪುಟ್ಟ ವಿಚಾರದಾಗ ನೋಂದಣಿ ಇರ್ಬೇಕು ಸರ್, ಅಂದ್ರೆ ಅಖಂಡ ಕೇಳಂತಾರೆ ಸರ್. ನೋಡೋಣ, ಅದ್ರ ಬಗ್ಗೆ ಈಗಾಗಲೇ ಗೃಹ ಸಚಿವರು ಕೇಳಿದ್ದಾರೆ ಮಾಹಿತಿ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು, PWDಗೆ ಬೇರೆ ಇಲಾಖೆಗೆ ಸಂಬಂಧಪಟ್ಟದಲ್ಲ. ನೋಂದಣಿ ಬೇಕಾ, ಪರ್ಮಿಷನ್ ತೊಗೊಳ್ತಾ ಯಾವ ಲೆಟ್ರ್ ಹೆಡ್ನಲ್ಲಿ ತೊಗೊಂಡ್ರೆ ಭಾಳ ಮುಖ್ಯ ಇಲ್ಲ. ಅದನ್ನು ಅವ್ರು ಕೇಳ್ಕೊತಾರೆ, ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ಪದೇ ಡೈಲಿ ಅದೇ ಚರ್ಚೆ ಬೇಡ. ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಕೆಲವು ವಿಡಿಯೋಗಳು ವೈರಲ್ ಆಗಿದ್ದಾವೆ. ಸಿದ್ದರಾಮಯ್ಯವ್ರು ಒಂದು ಕಡೆ ಇರ್ತಾರೆ, ನೀವು ಒಂದು ಕಡೆ ಇರ್ತಾರೆ, ಮಗಳ ಅದು ಅದೇನ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ ಅಲ್ಲ. ರಾಜ್ಯದ ಸಮಸ್ಯೆ ಅಷ್ಟೇ ಮಾತಾಡ, ರಾಜ್ಯದ ಸಮಸ್ಯೆ ಅಲ್ಲ ಅದು. ಸರ್ ಇನ್ನೊಂದು ಬೆಳಗಾವಿಯಲ್ಲಿ ಸಚಿವಾಕಾಂಕ್ಷಿಗಳು ಹೆಚ್ಚಾಗಿದ್ರೆ ಭಾರಿ ಪೈಪೋಟಿ ನಡೀತಾ ಇದೆ. ಜಿಲ್ಲೆ ದೊಡ್ಡ ಜಿಲ್ಲೆ, ಇನ್ನೊಬ್ರಿಗೆ ಕೊಡಬೇಕು ಅಂತೀರಾ. ಅದರಲ್ಲಿ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ಪೈಪೋಟಿ ಮಾಡ್ತಾರೆ. ನೋಡಿ, ಯಾರಿಗೆ ಕೊಡಬೇಕು ಬಿಡೋದು ಹೈಕಮಾಂಡ್ ಬಿಡೋದು. ಅವ್ರು ಅದಂತ ಅಳದು ತುಗಿ ಕೊಡ್ತಾರೆ, ನಾವು ಹೇಳಲಿಕ್ಕೆಲ್ಲ ಅವ್ರು ನಿರ್ಧಾರ ಮಾಡ್ತಾರೆ. ಜಿಲ್ಲೆ ಕೊಡ್ಬೇಕಾ ಸರ್? ಇನ್ನೊಂದು ಕೊಡಬೇಕು. ಸತೀಶ್ ಸರ್, ಈಗ ರೈತರ ಬಗ್ಗೆ, ಕುಡಿಯ ನೀರು ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಮೀಟಿಂಗ್ ಮಾಡಿದ್ರಿ, ಬಂದು ವಿಸಿಟ್ ಕೂಡ ಮಾಡ್ತಾ ಇದ್ರಿ. ನಾವು ಜನರಿಗೆ ಒಳ್ಳೇದಾಗ್ಲಿ, ಜನರಿಗೆ ವಿಷಯ ತಿಳಿಸಲಿ ಅಂತ ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರೆ ಮಾಹಿತಿನೇ ಕೊಡಲ್ಲ. ಇದು ಸಣ್ಣ ವಿಷಯ ಅಂತ ಅನಿಸ್ಬೋದು. ಇದಕ್ಕೆ ನಾನು ಹಿರೇಕೆರೂರು ಶಾಸಕರಾಗಿರ್ತಕ್ಕಂಥ ಬಣಕಾರ್ ಸರ್ಗೂ ಕೂಡ ತಂದಿದ್ದೀನಿ. ಇದುವರೆಗೂ ಕೂಡ ನಾನು ಲೆಟರ್ ಹೆಡ್ಡಲ್ಲಿ ಕೊಟ್ಟರು ಕೂಡ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಅಧಿಕಾರಿಗಳನ್ನ ಸರಿ ಮಾಡ್ಕೋಬೇಕು ಅಂತ ಏನ್ ಮಾಡಿ ಮಾಹಿತಿ ಹಕ್ಕಿನಲ್ಲಿ ಕೇಳಿ. ಮಾಹಿತಿ ಹಕ್ಕಲ್ಲಿ ಬೇರೆದ್ರು ಕೇಳಿದ್ರು ಕೊಟ್ಟಿಲ್ಲ. ಯಾಕೆ ಕೊಡಲ್ಲ? ಕೊಡ್ಲೇಬೇಕು, ನೀವು ಕೇಳಿ. ಬೇಸಿಕ್ ಮಾಹಿತಿಗಳನ್ನು ಕೊಡಲಾರ್ದ ಶಾಸಕರು ಕೊಡಿ. ಮಾಹಿತಿ ಹಕ್ಕು ನಾವು ಶುರು ಮಾಡಿದೀವಿ ಸರ್. ಅದನ್ನ ಬೇಸಿಕ್ ಮಾಹಿತಿ ಅಲ್ಲ ಸರ್, ಬೇಸಿಕ್ ಮಾಹಿತಿನೂ ಕೊಡಲಾರ್ದ ಎಲ್ಲದಕ್ಕೂ ಮಾಹಿತಿ ಹಕ್ಕು ಹಾಕೊಂಡು ಲೆಕ್ಕ ಬರ್ತಾರೆ ಸರ್. ಏನು ಮಾಡ್ಲಿಕ್ಕಾಗಲ್ಲ, ವ್ಯವಸ್ಥೆ ಹಂಗಿದೆ. ವ್ಯವಸ್ಥೆ ಸುಧಾರಣೆ ಮಾಡ್ಲಿಕ್ಕೆ ಟೈಮ್ ಬೇಕು. ಅಲ್ಲ, ಅಧಿಕಾರಿಗಳಿಗೆ ಏನು ಸೂಚನೆ ಕೊಡ್ತೀರಿ ಇಲ್ಲಿಂದ? ಎಸ್ಪೆಷಲಿ JJM ಸರ್, ದಯವಿಟ್ಟು ನೀವು ಮೀಟಿಂಗ್ ಮಾಡಿದಾಗ ಹೇಳಿ ಸರ್. ಅಧಿಕಾರಿಗಳು ನೀವು ಹೇಳೋದಲ್ಲ, ನೀರಿದ್ದಾಗ ಅದನ್ನು ಉಪಯೋಗ ಮಾಡ್ಕೋಬೇಕು. ಹೋದ್ಮ್ಯಾಗ ಏನು ಮಾಡೋದು, ಈಗ ಇನ್ನೊಂದು ವಾರಲ್ಲಿ ಹೋಗುತ್ತೆ, ಕಡಿಮೆ ಆಗುತ್ತೆ. ಆಮ್ಯಾಗ ಮೋಟ್ರ್ ಸ್ಟಾರ್ಟ್ ಆದರೆ ಪ್ರಯೋಜನ ಇಲ್ಲ. ಇನ್ನು ಒಂದು ವಾರಕ್ಕೆ ಸೊ ನೀರು ಬರೋಕ್ಕಿಂತ ಮುಂಚೆ ಜೂನ್ 15ಕ್ಕೆ ಇದೆಲ್ಲ ರೆಡಿಯಲ್ಲಿರಬೇಕು. ಜೂನ್ 15. ಸೊ ಅದನ್ನು ನೋಡೋಣ, ಅಧಿಕಾರಿಗಳು ಹೇಳ್ತೀವಿ. ಥ್ಯಾಂಕ್ ಯು ಸರ್.